ಈ ಸೀಸನ್ ಅಲ್ಲಿ ಜ್ವರ ಕೆಮ್ಮು ನೆಗಡಿ ಕಾಮನ್ ಆಗ್ಬಿಟ್ಟಿದೆ ಅಲ್ಲ. ನಿಮ್ಗೆ ಜ್ವರ ನೆಗಡಿ ಕೆಮ್ಮು ಬಂದೇನಾದ್ರು ಬಾಯಿ ಕೆಟ್ಟೋಗಿದ್ರೆ ನೋಡಿ, ಈ ರೀತಿ ಕಚ್ಚಾ ಎಗ್ ಮಸಾಲ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಮೊದಲು ಬೇಯ್ತಿರೋ ಮೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿ ಇಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಹೆಚ್ಚಿರುವಂತ ಬೆಳ್ಳುಳ್ಳಿ ಶುಂಠಿ ಹಾಕಿ ಮತ್ತೆ ಒಂದು 4 ಈರುಳ್ಳಿ, ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆದ್ರೆ ಸಾಕಾಗುತ್ತೆ. ಈಗ ಒಂದು ಧನಿಯಾ ಪುಡಿ 1 ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್. ಇಲ್ಲಿ ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಯಾಕಂದ್ರೆ ಲಾಸ್ಟ್ಗೆ ಪೆಪ್ಪರ್ ಪೌಡರ್ ಹಾಕ್ತಿವಿ. ಆ ಚಿಲ್ಲಿ ಪೌಡರ್ ಎಲ್ಲ ಹಾಕಿ 1-2 ನಿಮಿಷ ಬೆಂದ್ಮೇಲೆ ಕಟ್ ಮಾಡಿಟ್ಟಿರುವಂತ ಮೊಟ್ಟೆ ಹಾಕಿ 1 ಸ್ಪೂನು ಅಥವಾ ಒಂದು 50 ml ಅಷ್ಟು ವಾಟರ್ ಹಾಕಿ 5 ನಿಮಿಷ ಪ್ಲೇಟ್ ಮುಚ್ಚಿ. ಪ್ಲೇಟ್ ತೆಗೆದ್ಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ನಮಗೆ ಡಾಬರ್ ಸ್ಟೈಲ್ ಕಚ್ಚಾ ಎಗ್ ಮಸಾಲ ರೆಡಿ ಆಗುತ್ತೆ. ಇದು ಚಪಾತಿಗೆ ಮತ್ತೆ ಅನ್ನ ಜೊತೆ ನಂಚ್ಕೊಳ್ಳೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ.